ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಭಿಷೇಕ್ ಶರ್ಮಾ ಸ್ಫೋಟಕ ಅರ್ಧಶತಕದ ನೆರವಿನಿಂದ ಸನ್ ರೈಸರ್ಸ್ ಹೈದರಾಬಾದ್ ತಂಡ 6 ವಿಕೆಟ್ಗಳ ಗೆಲುವನ್ನು ಸಾಧಿಸಿದೆ. ಈ ಮೂಲಕ ಏಕನಾ ಕ್ರೀಡಾಂಗಣದಲ್ಲಿ 200+ ರನ್ ಚೇಸಿಂಗ್ ಮಾಡಿ ಐತಿಹಾಸಿಕ ಗೆಲುವನ್ನು ದಾಖಲಿಸಿದೆ. ಇನ್ನು ಕಳಪೆ ಬೌಲಿಂಗ್ ಪ್ರದರ್ಶನದಿಂದಾಗಿ ಸೋಲು ಕಂಡಂತ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 18ನೇ ಆವೃತ್ತಿಯ ಐಪಿಎಲ್ನ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಈ ಐಪಿಎಲ್ ಸೀಸನ್ ಅಲ್ಲಿ ರಿಷಬ್ ಪಂತ್ ಫುಲ್ ಫ್ಲಾಪ್ ಆಗಿದ್ದಾರೆ. ಸೋಮವಾರ ನಡೆದಂತಹ ಪಂದ್ಯದಲ್ಲಾದ್ರೂ ಉತ್ತಮವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಅಂತ ಫ್ಯಾನ್ಸ್ ನಿರೀಕ್ಷೆಯನ್ನ ಮಾಡಿದ್ರು. ಆದ್ರೆ ಕೇವಲ 7 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡಿದ್ದಾರೆ. ರಿಷಬ್ ಔಟ್ ಆಗ್ತಾ ಇದ್ದಂತೆ ನಿರಾಸೆಗೊಂಡಂತ ಲಕ್ನೋ ಸೂಪರ್ ಜೈಂಟ್ಸ್ ನ ಮಾಲೀಕ ಸಂಜೀವ್ ಗೋಯಾಂಕ ಕೂಡ ಸ್ಥಳದಿಂದ ಎದ್ದು ನಡೆದಿದ್ದಾರೆ. ಈ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ನ ಪ್ಲೇ ಆಫ್ ರೇಸ್ ಮುಂದುವರೆದಿದೆ. ಈಗಾಗಲೇ RCB, ಪಂಜಾಬ್ ಹಾಗೆ ಗುಜರಾತ್ ತಂಡಗಳು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿವೆ. 5 ತಂಡಗಳು ಪ್ಲೇ ಆಫ್ ರೇಸ್ ಇಂದ ಹೊರಬಿದ್ದಿವೆ. ಇನ್ನು 2 ತಂಡಗಳ ನಡುವೆ ಪೈಪೋಟಿ ಮುಂದುವರೆದಿದ್ದು, ಈ ತಂಡಗಳಲ್ಲಿ ಒಂದು ಟೀಮ್ ಮುಂದಿನ ಹಂತಕ್ಕೇರಲಿದೆ. ಡೆಲ್ಲಿ ಮತ್ತು ಮುಂಬೈನಲ್ಲಿ ಯಾವ ಟೀಮ್ 4ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅನ್ನುವಂತ ಕುತೂಹಲ ಜೋರಾಗಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 61ನೇ ಪಂದ್ಯ ಯುವ ಆಟಗಾರರಿಬ್ಬರ ಜಗಳಕ್ಕೆ ಸಾಕ್ಷಿಯಾಗಿದೆ. SRH ತಂಡದ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಅವರನ್ನ ಔಟ್ ಮಾಡಿದ ಬಳಿಕ LSG ಸ್ಪಿನ್ನರ್ ದಿಗ್ವೇಶ್ ರಾಥಿ ನಿನ್ನಿಂದ ಆಗಲ್ಲ ಹೋಯ್ತಾ ಇರು ಎನ್ನುವಂತೆ ಕೈ ಸನ್ನೆ ಮಾಡಿದ್ರು. ಇದಾದ ಬಳಿಕ ನೋಟ್ಬುಕ್ ಸೆಲೆಬ್ರೇಷನ್ ಒಂದಿಗೆ ಬೀಳ್ಕೊಟ್ರು. ದಿಗ್ವೇಶ್ ನಡೆಯಿಂದ ಕೋಪಗೊಂಡಂತ ಅಭಿಷೇಕ್ ಶರ್ಮಾ ಜಗಳಕ್ಕಿಳಿದಿದ್ದಾರೆ. ಅದ್ ಕಡೆಯಿಂದ ದಿಗ್ವೇಶ್ ಕೂಡ ಮಾತಿನ ಚಕಮಕಿ ನಡೆಸೋಕೆ ಮುಂದಾಗಿದ್ರು. ಇಬ್ಬರ ನಡುವಣ ಜಗಳ ತಾರಕಕ್ಕೇರ್ತಾ ಇದ್ದಂತೆ ಅಂಪೈರ್ ಹಾಗೆ ಸಹ ಆಟಗಾರರು ಮಧ್ಯ ಪ್ರವೇಶಿಸಿ ಇಬ್ಬರನ್ನು ಕೂಡ ತಡೆದಿದ್ದಾರೆ. ಈಗಾಗಲೇ ಪ್ಲೇ ಆಫ್ ರೇಸ್ ಇಂದ ದೂರ ಉಳಿದಿರುವಂತಹ ರಾಜಸ್ಥಾನ ರಾಯಲ್ಸ್ ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಇಂದು ಕಾದಾಟ ನಡೆಸಲಿವೆ. ಉಭಯ ತಂಡಗಳು ಪ್ರತಿಷ್ಠೆಗಾಗಿ ಇನ್ನ ಪಂದ್ಯವನ್ನು ಆಡಬೇಕು ಅಷ್ಟೇ. ರಾಜಸ್ಥಾನ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಆಡಲಿದೆ. ಈ ಗೆಲುವಿನೊಂದಿಗೆ ಟೂರ್ನಿಗೆ ಗುಡ್ ಬೈ ಹೇಳೋಕೆ ರಾಯಲ್ಸ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಚೊಚ್ಚಲ ಐಪಿಎಲ್ ಟ್ರೋಫಿ ಮೇಲೆ ಕಣ್ಣಿಟ್ಟಿರುವಂತಹ RCB ತಂಡವನ್ನ ಜಿಂಬಾಬ್ವೆ ಮೂಲದ ವೇಗಿ ಬ್ಲೆಸಿಂಗ್ ಮುಜರಾಬಾನಿ ಸೇರ್ಕೊಂಡಿದ್ದಾರೆ. ಆಫ್ರಿಕಾ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನು ಆಡೋಕೆ ಅರ್ಹತೆ ಪಡ್ಕೊಂಡಿದೆ. ಮಹತ್ವದ ಟೂರ್ನಿಗೆ ಹರಿಣಗಳ ಪಡೆಯಲ್ಲಿ RCB ಆಟಗಾರ ಲುಂಗಿ ಎನ್ಗಿಡಿ ಕೂಡ ಸ್ಥಾನ ಪಡೆದಿದ್ದು, ನ್ಯಾಷನಲ್ ಡ್ಯೂಟಿಗಾಗಿ ಐಪಿಎಲ್ ಅನ್ನು ಅರ್ಧಕ್ಕೆ ತೊರೆಯಲಿದ್ದಾರೆ. ಹೀಗಾಗಿ ಪ್ಲೇ ಆಫ್ ಪಂದ್ಯಗಳಿಗಾಗಿ RCB ಹೊಸ ದಾಳ ಉರುಳಿಸಿದ್ದು, ಜಿಂಬಾಬ್ವೆ ವೇಗಿಯನ್ನ ಕರೆತಂದಿದೆ. ಬಾಂಗ್ಲಾದೇಶ ವಿರುದ್ಧದ 2ನೇ T20 ಪಂದ್ಯದಲ್ಲಿ UAE ತಂಡ ಜಯ ಸಾಧಿಸಿದೆ. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಬಾಂಗ್ಲಾದೇಶ ತಂಡ 20 ಓವರ್ಗಳಲ್ಲಿ 205 ರನ್ಗಳನ್ನು ಕಲೆ ಹಾಕಿದ್ರೆ, ಈ ಗುರಿಯನ್ನ 19.5 ಓವರ್ಗಳಲ್ಲಿ ಚೇಸ್ ಮಾಡಿ UAE ತಂಡ ರೋಚಕ ಗೆಲುವು ದಾಖಲಿಸಿದೆ. ಬಾಂಗ್ಲಾದೇಶ ವಿರುದ್ಧ T20 ಕ್ರಿಕೆಟ್ನಲ್ಲಿದ್ದು UAEಗೆ ಮೊದಲ ಜಯವಾಗಿದೆ. ಅದರಲ್ಲೂ ಟೆಸ್ಟ್ ಆಡುವ ದೇಶದ ವಿರುದ್ಧ UAE ತಂಡ ಇದೇ ಮೊದಲ ಬಾರಿಗೆ ಗೆಲುವನ್ನು ದಾಖಲು ಮಾಡಿದೆ. ಭಾರತ ಎ ತಂಡಕ್ಕೆ ಆಯ್ಕೆಯಾಗಿರುವಂತಹ ಸರ್ಫರಾಜ್ ಖಾನ್ ಈಗ ತೂಕ ಇಳಿಸಿಕೊಂಡು ಸುದ್ದಿಯಾಗಿದ್ದಾರೆ. 6 ವಾರಗಳಲ್ಲಿ 10 kg ದೇಹದ ತೂಕವನ್ನು ಇಳಿಸಿಕೊಂಡಿದ್ದಾರೆ. ಸರ್ಫರಾಜ್ ಖಾನ್ ಬೇಯಿಸಿದಂತ ತರಕಾರಿಗಳು ಹಾಗೆ ಚಿಕನ್ ಮಾತ್ರ ತಿಂದು ದೇಹದ ತೂಕವನ್ನು ಇಳಿಸಿಕೊಂಡಿದ್ದಾರಂತೆ. ಇಷ್ಟೇ ಅಲ್ಲದೆ ಜಿಮ್, ವ್ಯಾಯಾಮ, ರನ್ನಿಂಗ್ ಸೇರಿದಂತೆ ಇತರೆ ವರ್ಕೌಟ್ ಮಾಡಿ ದೇಹದ ತೂಕವನ್ನು ಇಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಂಗ್ಲೆಂಡ್ ಕ್ರಿಕೆಟ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಹೊಸ ಸೀಸನ್ ಆರಂಭವಾಗುವಂತ ಮುನ್ನ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬೆನ್ ಸ್ಟೋಕ್ಸ್ ಕುಡಿತಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾಗಿ ಸ್ವತಃ ಹೇಳಿಕೊಂಡಿದ್ದಾರೆ. ಮುಂಬರುವ ಸಾಲು ಸರಣಿಗಳಲ್ಲಿ ತಮ್ಮನ್ನ ತಾವು ಫಿಟ್ ಆಗಿರೋಕೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರೋದಾಗಿ ಹೇಳಿದ್ದಾರೆ. ಏಷ್ಯಾ ಕಪ್ನಿಂದ ಭಾರತ ಹೊರಗುಳಿಯುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇದ್ದಂತೆ BCCI ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದೆ. BCCI ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಏಷ್ಯಾ ಕಪ್ನಿಂದ ಭಾರತ ಹಿಂದೆ ಸರಿಯುವಂತ ಯಾವುದೇ ಯೋಜನೆಯನ್ನ ಮಾಡಿಲ್ಲ ಎಂದಿದ್ದಾರೆ. BCCI ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಕಾರ್ಯಕ್ರಮಗಳ ಬಗ್ಗೆ ಯಾವುದೇ ಚರ್ಚೆಯನ್ನು ನಡೆಸಿಲ್ಲ. ಈ ವರದಿಗಳು ಸಂಪೂರ್ಣವಾಗಿ ಊಹೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.